ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಂದಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ಬರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಂದಿನ ಎಪಿಸೋಡಿನ ಒಂದು ವಿಷಯ ಸಂದರ್ಶನ. ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸಂದರ್ಶನ ಅನ್ನುವಂಥದ್ದು ಸಂದರ್ಶಕನು ಮತ್ತು ಅಭ್ಯರ್ಥಿಯ ನಡುವೆ ನಡೀತದೆ. ಇದು ಅಭ್ಯರ್ಥಿಯನ್ನು ಮೌಲ್ಯೀಕರಣ ಮಾಡುವ ಒಂದು ವೈಯಕ್ತಿಕವಾದ ಮತ್ತು ಪರಿಶೀಲನಾತ್ಮಕವಾದ ವಿಮರ್ಶಾ ವಿಧಾನವಾಗಿದೆ. ಸಂದರ್ಶಕನು ಉನ್ನತ ಸ್ಥಾನದಲ್ಲಿ ಇರೋದರಿಂದ ಮತ್ತು ಪ್ರಭಾವ ಸ್ಥಿತಿಯಲ್ಲಿ ಇರೋದರಿಂದ ಇಂತಹ ಮೌಲ್ಯೀಕರಣವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ನಂತರ ಸಂದರ್ಶನ ಎಂದರೇನು? ಸಂದರ್ಶನ ಅಂತಂದರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಮುಖಾಮುಖಿಯಾದ ಪರಸ್ಪರ ಪ್ರತಿಕ್ರಿಯೆಯಾಗಿದೆ. ಇನ್ನು ಸಂದರ್ಶನದ ಧ್ಯೇಯೋದ್ದೇಶಗಳು. ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸಂದರ್ಶನ ಅನ್ನೋದು ಹಲವಾರು ಧ್ಯೇಯೋದ್ದೇಶಗಳನ್ನು ಹೊಂದಿರ್ತದೆ. ಅದರಲ್ಲಿ ಒಂದು ಮಾಹಿತಿಯನ್ನು ಶೋಧಿಸುವುದು. ಸಂದರ್ಶನದಲ್ಲಿ ಅಭ್ಯರ್ಥಿಯು ಸಲ್ಲಿಸಿರುವ ಅರ್ಜಿಯ ನಮೂನೆಯಲ್ಲಿ ಕೊಟ್ಟಿರುವಂತಹ ವಿವರಗಳನ್ನು ಅಥವಾ ಮಾಹಿತಿಗಳನ್ನು ಶೋಧಿಸಲಾಗುತ್ತದೆ. ಅಥವಾ ಅಭ್ಯರ್ಥಿಯು ಬರೆದಿರುವಂತಹ ಒಂದು ಪರೀಕ್ಷೆಯಲ್ಲಿ ಇರುವಂತಹ ವಿವರಗಳನ್ನು ಸಂದರ್ಶನದಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತದೆ. ಇನ್ನು ಎರಡನೇದು ಅರ್ಹತೆಗಳ ನಿರ್ಣಯ. ಸಂದರ್ಶನದಲ್ಲಿ ಅಭ್ಯರ್ಥಿಗಳ ಅರ್ಹತೆಗಳನ್ನು ಅಥವಾ ಗುಣಲಕ್ಷಣಗಳನ್ನು ನಿರ್ಣಯಿಸಲಾಗ್ತದೆ. ಆ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಣಯಿಸಲಾಗ್ತದೆ. ಇನ್ನು ಮೂರನೇದು ಅಭ್ಯರ್ಥಿಗೆ ಅಗತ್ಯ ವಿಷಯಗಳನ್ನು ತಿಳಿಸುವುದು. ಸಂದರ್ಶನದಲ್ಲಿ ಸಂಸ್ಥೆ ಮತ್ತು ಉದ್ಯೋಗದ ಬಗೆಗೆ ಅಭ್ಯರ್ಥಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ವಿಷಯಗಳನ್ನು ತಿಳಿಸಲಾಗ್ತದೆ. ಇದರಿಂದ ಅಭ್ಯರ್ಥಿಯು ಆ ಉದ್ಯೋಗವನ್ನು ಒಪ್ಪಿಕೊಳ್ಳಬೇಕೇ ಅಥವಾ ಬೇಡವೇ ಎಂಬುದನ್ನು ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಇನ್ನು ನಾಲ್ಕನೇದು ಮತ್ತು ಕೊನೆಯದು ಪರಸ್ಪರ ತಿಳುವಳಿಕೆಯ ಸ್ಥಾಪನೆ. ಸಂದರ್ಶನದಲ್ಲಿ ಅಭ್ಯರ್ಥಿ ಮತ್ತು ಸಂಸ್ಥೆಯ ಬಗೆಗೆ ತಿಳುವಳಿಕೆಯನ್ನು ಸ್ಥಾಪಿಸಲಾಗುತ್ತದೆ. ಅಂದರೆ ಸಂಸ್ಥೆ ಮತ್ತು ಅಭ್ಯರ್ಥಿಗಳು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಒಂದು ಸಂದರ್ಶನ ಒಂದು ವೇದಿಕೆಯನ್ನು ಒಂದು ವೇದಿಕೆಯನ್ನು ಕೊಡ್ತದೆ. ಆ ಮೂಲಕ ಸಂಸ್ಥೆಯ ಬಗೆಗೆ ಅಭ್ಯರ್ಥಿಗೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಮೂಡೋದಕ್ಕೆ ಇದು ಸಹಾಯಕವಾಗ್ತದೆ. ಈ ರೀತಿಯಾಗಿ ಸಂದರ್ಶನ ಅನ್ನೋದು ಈ ರೀತಿಯಾದಂತಹ ಒಂದು ಧ್ಯೇಯೋದ್ದೇಶಗಳನ್ನು ಹೊಂದಿರ್ತದೆ. ಇನ್ನು ನೆಕ್ಸ್ಟು ಸಂದರ್ಶನದ ಒಂದು ಪ್ರಾಮುಖ್ಯತೆ ಅಥವಾ ಅನುಕೂಲತೆಗಳು. ಸಂದರ್ಶನದಿಂದ ಹಲವಾರು ಅನುಕೂಲತೆಗಳು ಇವೆ. ಅಂದರೆ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರೆ
ಹಲವಾರು ಪ್ರಯೋಜನಗಳು ಲಭ್ಯವಾಗ್ತದೆ. ಅವುಗಳೆಂದರೆ, ಒಂದು, ಅಭ್ಯರ್ಥಿಯನ್ನು ಕ್ರಿಯೆಯಲ್ಲಿ ನೋಡಲು ಅವಕಾಶ. ಸಂದರ್ಶನ ಅನ್ನೋದು ಅಭ್ಯರ್ಥಿಯನ್ನ ಕ್ರಿಯೆಯಲ್ಲಿ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಅಂದರೆ ಸಂದರ್ಶನದಲ್ಲಿ ಅಭ್ಯರ್ಥಿಯ ವ್ಯಕ್ತಿತ್ವವನ್ನು, ಆತನ ಒಂದು ನಡೆನುಡಿಯನ್ನು, ಶೈಲಿಯನ್ನು, ಮಾತನಾಡುವ ವಿಧಾನವನ್ನು ಮುಂತಾದವುಗಳನ್ನು ಕಂಡುಕೊಳ್ಬೋದು. ಆ ಮೂಲಕ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಬಹುದಾಗಿದೆ. ಇನ್ನು ಎರಡನೇದು, ಅಭ್ಯರ್ಥಿಯು ಪ್ರತಿಕ್ರಿಯಿಸುವ ವಿಧಾನವನ್ನು ತಿಳಿದುಕೊಳ್ಳಬಹುದು. ಸಂದರ್ಶನದ ಮೂಲಕ ಅಭ್ಯರ್ಥಿಯು ಹೇಗೆ ಪ್ರತಿಕ್ರಿಯಿಸುತ್ತಾನೆ ಅಥವಾ ಹೇಗೆ ಸ್ಪಂದಿಸ್ತಾನೆ ಎಂಬುದನ್ನು ತಿಳ್ಕೊಳ್ಬಹುದು. ಇನ್ನು ಮೂರನೇದು, ಅಭ್ಯರ್ಥಿಯ ಪ್ರವೃತ್ತಿಯನ್ನು ನಿರ್ಣಯಿಸುವುದು. ಸಂದರ್ಶನದ ಮೂಲಕ ಅಭ್ಯರ್ಥಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಪ್ರವೃತ್ತಿಯನ್ನು ನಿರ್ಣಯಿಸಬಹುದು. ಇನ್ನು ನಾಲ್ಕನೇದು, ಕಾರ್ಯನಿರ್ವಹಣೆಯನ್ನು ಊಹಿಸಬಹುದು. ಸಂದರ್ಶನದಲ್ಲಿ ಮೊದಲೇ ಅಭ್ಯರ್ಥಿಯು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತಾನೆ ಎಂಬುದನ್ನು ಊಹೆ ಮಾಡೋದಕ್ಕೆ ಸಾಧ್ಯವಿರುತ್ತದೆ. ನಂತರ ಐದನೇದು, ವರ್ತನೆಗೆ ಸಂಬಂಧಿಸಿದ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಬಹುದು. ಸಂದರ್ಶನದಲ್ಲಿ ಅಭ್ಯರ್ಥಿಯ ವರ್ತನೆಗೆ ಸಂಬಂಧಿಸಿದ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಬಹುದು. ಆ ಮೂಲಕ ಆತ ಸಂಸ್ಥೆಯ ಇತರೆ ಸಿಬ್ಬಂದಿಗಳೊಡನೆ ಹೊಂದಿಕೊಳ್ತಾನೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಬಹುದು. ನಂತರ ಆರನೇದು ಮತ್ತು ಕೊನೆಯದು, ಕೆಲಸಗಾರರ ಕುಂದುಕೊರತೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಸಂದರ್ಶನದಲ್ಲಿ ಕೆಲಸಗಾರರ ಕುಂದುಕೊರತೆಗಳನ್ನು ತಿಳಿದುಕೊಂಡು ಅಥವಾ ಅರ್ಥ ಮಾಡಿಕೊಂಡು ಅವುಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಅವಕಾಶ ಇರ್ತದೆ. ಇದರಿಂದ ಕಾರ್ಮಿಕ ಸಂಘಗಳೊಡನೆ ಒಳ್ಳೆಯ ಬಾಂಧವ್ಯವನ್ನು ಅಥವಾ ಸಂಬಂಧವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಾಗಿ ಸಂದರ್ಶನದಿಂದ ಈ ರೀತಿಯಾದಂತಹ ಅನುಕೂಲತೆಗಳು ಇರೋದರಿಂದ ಇಂದು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಈ ವಿಧಾನವನ್ನು ಹೆಚ್ಚು ಹೆಚ್ಚು ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಂದರ್ಶನ ಅನ್ನೋದು ಅನೇಕ ಅನುಕೂಲತೆಗಳನ್ನು ಹೊಂದಿದ್ರೂ ಕೂಡ ಅದು ಕೆಲವೊಂದು ಇತಿಮಿತಿಗಳನ್ನು ಅಥವಾ ದೋಷಗಳನ್ನು ಹೊಂದಿದೆ. ಅವುಗಳೆಂದರೆ, ಒಂದು, ವೈಯಕ್ತಿಕ ಪಕ್ಷಪಾತ. ಸಂದರ್ಶನ ಅನ್ನೋದು ವೈಯಕ್ತಿಕ ಪಕ್ಷಪಾತಕ್ಕೆ ದಾರಿಯನ್ನು ಮಾಡಿಕೊಡ್ತದೆ. ಇದರಿಂದ
ಅರ್ಹತೆ ಉಳ್ಳಂತಹ ಅಭ್ಯರ್ಥಿಗಳು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾರೆ. ಅರ್ಹತೆ ಇರದ ಅಭ್ಯರ್ಥಿಗಳು ಆಯ್ಕೆಯಾಗುವಂತಹ ಒಂದು ಸಾಧ್ಯತೆ ಇರ್ತದೆ. ಇನ್ನು ಎರಡನೇದು ಪ್ರಭಾವಳಿ ಪರಿಣಾಮ. ಸಂದರ್ಶನದಲ್ಲಿ ಸಂದರ್ಶಕನು ಅಭ್ಯರ್ಥಿಯ ಯಾವುದೋ ಒಂದು ಪ್ರಭಾವಳಿ ಲಕ್ಷಣಕ್ಕೆ ಒಳಗಾಗ್ತಾನೆ. ಇದರಿಂದ ಅಭ್ಯರ್ಥಿಯ ಇತರ ಗುಣಲಕ್ಷಣಗಳು ನಿರ್ಲಕ್ಷ್ಯಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರ್ತದೆ. ಇನ್ನು ಮೂರನೇದು ಎಡೆಬಿಡದ ತಪ್ಪು. ಸಂದರ್ಶನದಲ್ಲಿ ಎಡೆಬಿಡದ ತಪ್ಪುಗಳಾಗುವಂತಹ ಸಾಧ್ಯತೆ ಇರ್ತದೆ. ಹೇಗೆ ಅಂತಂದರೆ, ಹಿಂದಿನ ಅಭ್ಯರ್ಥಿಯ ಸಂದರ್ಶನದಿಂದಾಗಿ ನಂತರ ಬರುವಂತಹ ಅಭ್ಯರ್ಥಿಗೆ ಅದು ಅನುಕೂಲವಾಗಬಹುದು ಅಥವಾ ಅನುಕೂಲ ಆಗದೇ ಇರಬಹುದು. ಅಂದರೆ ಅದು ಪರವಾಗಿ ಬರಬಹುದು, ಇಲ್ಲ ವಿರೋಧವಾಗಿಯೂ ಕೂಡ ವ್ಯಾಪಿಸಬಹುದು. ನಂತರ ನಾಲ್ಕನೇದು ದಯಾಪರತೆ. ಕೆಲವೊಂದು ಸಂದರ್ಶಕರು ದಯಾಪರತೆಯನ್ನು ಹೊಂದಿರ್ತಾರೆ, ಉದಾರವಾದಿಗಳಾಗಿರ್ತಾರೆ. ಅವರು ಹೆಚ್ಚು ಅಂಕಗಳನ್ನು ನೀಡೋದಕ್ಕೆ ಸಾಧ್ಯತೆ ಇರ್ತದೆ. ಇನ್ನು ಕೆಲವರು ಈ ರೀತಿಯಾದಂತಹ ಒಂದು ಗುಣವನ್ನು ಹೊಂದಿರೋದಿಲ್ಲ. ಅಂಥವರು ಕಡಿಮೆ ಅಂಕಗಳನ್ನು ಕೊಡೋದಕ್ಕೆ ಸಾಧ್ಯತೆ ಇರ್ತದೆ. ಇನ್ನು ಐದನೇದು ಮನೋಬಿಂಬ ರೂಪಕ. ಸಂದರ್ಶಕನು ಅಭ್ಯರ್ಥಿಯಿಂದ ತನ್ನದೇ ಆದ ಪರಿಣಿತಿ, ಜ್ಞಾನ ಮುಂತಾದವುಗಳನ್ನು ನಿರೀಕ್ಷೆಯನ್ನು ಮಾಡ್ತಾನೆ. ಇದರಿಂದ ತೋರಿಕೆ, ಧ್ವನಿ, ನಡವಳಿಕೆ ಮುಂತಾದವುಗಳಲ್ಲಿ ತನ್ನನ್ನೇ ಹೋಲುವಂತಹ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಿ ಇತರರನ್ನು ನಿರ್ಲಕ್ಷ್ಯ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ಪ್ರಹಸನ ಅಂತಂದರೆ ಏನು ಉಪಯೋಗ ಇಲ್ಲದೆ ಇರುವಂಥದ್ದು. ಸಂದರ್ಶನ ಏನಾಗ್ತದೆ ಅಂತಂದರೆ, ಕೆಲವೊಂದು ಸಲ ಯಾವುದೇ ಕೆಲಸಕ್ಕೆ ಬಾರದೆ ಉಪಯೋಗ ಇಲ್ಲದಂತೆ ಆಗ್ತದೆ. ಯಾಕೆ ಅಂತಂದರೆ, ಸಂದರ್ಶನ ನಡೆಯುವುದಕ್ಕಿಂತ ಮೊದಲೇ ಜಾತಿ, ಧರ್ಮ, ಮತ, ಹಣದ ಪ್ರಭಾವ, ಒತ್ತಡ ಇನ್ನೂ ಮುಂತಾದಂತಹ ಒಂದು ಕಾರಣಗಳಿಂದಾಗಿ ಅಭ್ಯರ್ಥಿಯನ್ನು ಮೊದಲೇ ಆಯ್ಕೆಯನ್ನು ಮಾಡಲಾಗಿರ್ತದೆ. ಇದರಿಂದ ಸಂದರ್ಶನ ಏನು ಕೆಲಸಕ್ಕೆ ಬಾರದ, ಉಪಯೋಗವಿಲ್ಲದ ಒಂದು ಸಂಗತಿಯಾಗ್ತದೆ. ಇನ್ನು ನಿರ್ಣಯದಲ್ಲಿ ಕಷ್ಟ ಸಾಧ್ಯತೆ. ಸಂದರ್ಶನದಿಂದ ಅಭ್ಯರ್ಥಿಯ ವ್ಯಕ್ತಿತ್ವವನ್ನು ನಿರ್ಣಯಿಸಬಹುದೇ ಹೊರತು ಕೆಲಸಕ್ಕೆ ಬೇಕಾಗಿರುವಂತಹ ಅರ್ಹತೆಯನ್ನು ನಿರ್ಣಯಿಸೋದಕ್ಕೆ ಕಷ್ಟ ಆಗ್ತದೆ. ಹೀಗೆ ಈ ರೀತಿಯಾದಂತಹ ದೋಷಗಳು
ಸಂದರ್ಶನದಲ್ಲಿ ಇರುವುದನ್ನು ನಾವು ನೋಡ್ಬೋದು. ಆದರೂ ಇದನ್ನು ಒಂದು ಉತ್ತಮವಾದಂತಹ ಒಂದು ರೀತಿಯಲ್ಲಿ ನಡೆಸಿದರೆ ಬಹುಶಃ ಸೂಕ್ತವಾಗಿರುವಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಎಪಿಸೋಡಿನಲ್ಲಿ ಮುಂದಿನ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ವಂದನೆಗಳು.